ಸ್ನೇಹಿತರೆ ನಮಸ್ತೆ. ಹೇಟ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇದು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಮೂಲವಾಕ್ಯ. 10 ಜನ ಅಪರಾಧಿಗಳು ತಪ್ಪಿಸಿಕೊಂಡರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥದ್ದು ಕೂಡ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯ ಒಂದು ಮೂಲವಾಕ್ಯ, ಧ್ಯೇಯವಾಕ್ಯ. ಹೇಟ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಅಟ್ಲೀಸ್ಟ್ ಡೋಂಟ್ ಲವ್ ದಿ ಕ್ರಿಮಿನಲ್. ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಎನ್ಕೌಂಟರ್ ಸುದ್ದಿ ಒಂದು ದೊಡ್ಡ ಸ್ಫೋಟವನ್ನೇ ಉಂಟು ಮಾಡಿದೆ. ಹುಬ್ಬಳ್ಳಿಯಲ್ಲಿ ಬಿಹಾರ ಮೂಲದ ವ್ಯಕ್ತಿ 5 ವರ್ಷದ ಬಾಲಕಿ, ಆಕೆಯ ತಾಯಿ, 2 ಮಕ್ಕಳಿದ್ದಾರೆ ಆಕೆಯ ತಾಯಿಗೆ. ದೊಡ್ಡ ಮಗು, ಅದು ಹ್ಯಾಂಡಿಕ್ಯಾಪ್ ಇದೆ, ವಿಶೇಷ ಚೇತನ ಮಗು. ತಂದೆ ಕೂಡ ಕೂಲಿ ಕಾರ್ಮಿಕರು. ಆ ಚಿಕ್ಕ ಮಗುವನ್ನು ಕರ್ಕೊಂಡು ಆ ಹೆಂಗಸು ಕೆಲಸದ ಮನೆಗೆ ಕೆಲಸಕ್ಕೆ ಹೋಗಿ ಆ ಮನೆಯ ಅಂಗಳದಲ್ಲಿ ಆಟ ಆಡೋಕ್ಕೆ ಬಿಟ್ಟು ಮಗುವನ್ನು ಒಳಗೆ ತನ್ನ ಕೆಲಸದಲ್ಲಿ ಮುಳುಗಿದ್ದಾಗ ಇವೊಬ್ಬ ಪಾಪಿ ರಿತೇಶ್ ಕುಮಾರ್, ಬಿಹಾರ ಮೂಲದ ವ್ಯಕ್ತಿ, ಆ ಮಗುವಿಗೆ ಚಾಕ್ಲೇಟ್ ಆಸೆಯನ್ನು ಹುಟ್ಟಿಸಿ ಪುಸಲಾಯಿಸಿ ಪಕ್ಕದಲ್ಲೇ ಅಂಡರ್ ಕನ್ಸ್ಟ್ರಕ್ಷನ್ ಒಂದು ಬಿಲ್ಡಿಂಗ್ನ ಒಂದು ಶೆಡ್ಗೆ ಕರ್ಕೊಂಡೋಗಿ ಮಾಡಬಾರ್ದ ಹೀಯ ಕೃತ್ಯವನ್ನು ಮಾಡಿದ್ದಾನೆ. ಆ ಪುಟ್ಟ ಮಗು ರೀ, 5 ವರ್ಷದ ಮಗು, ಪ್ರಪಂಚ ಏನು ಅಂತಲೇ ಅರ್ಥ ಆಗದೆ ಇರೋ ಮಗು. ಯಾರೋ ಒಬ್ಬರು ಒಂದು ಚಾಕ್ಲೇಟ್ ಕೊಟ್ಟರೆ ಕೈ ಚಾಚುವಂಥ ಪುಟ್ಟ ಮಗು. ಆ ಮಗುವನ್ನು ಕರ್ಕೊಂಡೋಗಿ ಆಕೆಯನ್ನು ಕೆಟ್ಟದಾಗಿ ಬಳಸ್ಕೊಂಡು ಆಕೆಯ ಜೀವ ತೆಗೆದಿದ್ದಾನೆ. ಕಡೆಗೆ ಆತನನ್ನು ಬಂಧಿಸಲಾಗಿದೆ. ತದನಂತರ ಆತನನ್ನು ಹುಬ್ಬಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನಪೂರ್ಣ, ಸಹೋದರಿ ಅನ್ನಪೂರ್ಣ ಎನ್ಕೌಂಟರ್ ಮಾಡಿದ್ದಾರೆ. ಎಸ್, ಈಗ ನಾವು ನೋಡ್ತಾ ಇದ್ದೀವಿ, ಯೂಟ್ಯೂಬ್ನಲ್ಲಿರಬಹುದು, ಬೇರೆ ಬೇರೆ ಕಡೆ ಈಗ ಚರ್ಚೆಗಳು ಬರ್ತಾ ಇದ್ದಾವೆ. ಈ ರೀತಿ ಎನ್ಕೌಂಟರ್ ಮಾಡಿದ್ದು ಸರಿಯಾ ಅಂತ. ಬುದ್ಧಿಜೀವಿಗಳು ಮಾನವ ಹಕ್ಕುಗಳ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಮತ್ತು ಈ ರೀತಿ ಒಂದು ಎನ್ಕೌಂಟರ್ ಆದಾಗ ಮಾನವ ಹಕ್ಕುಗಳ ಆಯೋಗ ಕೂಡ ತನ್ನ ತನಿಖೆಯನ್ನು ಮಾಡುತ್ತೆ. ಆದರೆ ಯಾಕೆ ಒಂದು ನಗರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ಎನ್ಕೌಂಟರ್ ಮಾಡೋಂಥ ಪರಿಸ್ಥಿತಿ ಬರ್ತದೆ? ಸೊಂಟದಲ್ಲಿದ್ದಂಥ ರಿವಾಲ್ವರ್ನ ತೆಗೆದು ಅನ್ನಪೂರ್ಣ ಮೇಡಮ್ ಶೂಟ್ ಮಾಡಬೇಕಾದಂಥ ಪರಿಸ್ಥಿತಿ ಏನಕ್ಕೆ ಬರುತ್ತದೆ? ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ನ್ಯಾಯದಾನ ವ್ಯವಸ್ಥೆಯಲ್ಲಿ ಏನು ಲೋಪಗಳಿದ್ದಾವೆ? ಯಾವ ರೀತಿ ಪ್ರೆಷರ್ ಬಿಲ್ಡ್ ಆಗಿತ್ತು ಪೊಲೀಸರ ಮೇಲೆ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನೂ ಅರಿವೇ ಇಲ್ಲದಂಥ ನಾವೆಲ್ಲ ಹೆಣ್ಮಕ್ಳು ಮನೇಲಿ ಇಟ್ಕೊಂಡಿರೋರು. ಇವಾಗ ಬುದ್ಧಿಜೀವಿಗಳು ಈ ಒಂದು ಎನ್ಕೌಂಟರ್ ವಿರುದ್ಧ ಮಾತಾಡ್ತಾರೆ. ಯೂಟ್ಯೂಬ್ನಲ್ಲಿ 2 ಆಪ್ಷನ್ ಕೇಳಿ ನೀವು ಸಪೋರ್ಟ್ ಮಾಡ್ತೀರಾ ಇಲ್ವಾ? ಏನಿದೆ ಆಪ್ಷನ್ಗಳು ಅಂತ ಗೊತ್ತಾಗ್ತಾ ಇಲ್ಲ. ಸಪೋರ್ಟ್ ಮಾಡ್ತೀವಾ ಇಲ್ವಾ ಅನ್ನೋಕ್ಕೆ ಏನಿದೆ ಅಲ್ಲಿ? ಆತನನ್ನು ಕರೆದುಕೊಂಡು ಹೋಗುವಾಗ ಆತ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾನೆ, ಅವ್ರ ಮೇಲೆ ಕಲ್ಲು ಎತ್ತಾಕೋಕೆ ಹೋಗಿದ್ದಾನೆ. ಹೌದು, ನಿಜ ರೀ, ಕಲ್ಲು ಎತ್ತಾಕಕ್ಕೆ ಹೋಗಿದ್ದಾನೆ. ಅದರದ್ದೆಲ್ಲ ತೋರ್ಸೋಕ್ಕಾಗಲ್ಲ ಸಾಕ್ಷಿಗಳನ್ನು. ಅವನನ್ನು ಮುಗಿಸ್ಬೇಕಾಗಿತ್ತು, ಮುಗಿಸಿದ್ದಾರೆ. ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ, ತಿಳುವಳಿಕೆ ಇರೋರು. ಯಾವ ಸಂದರ್ಭದಲ್ಲಿ ನಾವು ಗಾಂಧಿವಾದವನ್ನು ಬಳಸಬೇಕು? ಗಾಂಧೀಜಿ ಕೂಡ 2ನೇ ಮಹಾಯುದ್ಧಕ್ಕೆ ತಮ್ಮ ಸೈನ್ಯವನ್ನು ಕಳಿಸೋದಕ್ಕೆ ಒಪ್ಪಿಕೊಂಡಿದ್ರು. ಒಂದು ಹಾವಿನ ಕಥೆಯನ್ನು ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿ. ಸೆಡೆ ಎತ್ತದು ತಪ್ಪಲ್ಲ, ನಿರಪರಾಧಿಗಳನ್ನು ಕಚ್ಚೋದು ತಪ್ಪು ಅಂತ. ಆದರೆ ಇವತ್ತು ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ? ಸಿಗ್ಲಿ ಬಸ್ಯಾ ಅಂತಕ್ಕಂಥ ಒಬ್ಬ ಸ್ಕೌಂಡ್ರಲ್, ಒಬ್ಬ ಹೆಬಿಚುಯಲ್ ಕ್ರಿಮಿನಲ್ ಬಂದು ಟಿ ವಿಗಳಲ್ಲಿ ಇಂಟರ್ವ್ಯೂ ಕೊಡ್ತಾನೆ. ನಾನು ಒಬ್ಬ ಜಡ್ಜ್ ಮನೆಗೆ ಕಳ್ಳತನನ್ನೇ ಮಾಡಿದೆ, ಚಿನ್ನವನ್ನು ಕದ್ದೆ, ಅವರ ಹೆಂಡತಿ ನನ್ನನ್ನು ನೋಡಿದರು, ಆದರೂ ಕೂಡ ಕೋರ್ಟಿನಲ್ಲಿ ವಾದ ಮಾಡಿ ಜಡ್ಜ್ ಹೆಂಡತಿಯ ಬಾಯಿಯಲ್ಲೇ ತಪ್ಪಾಗಿ ಉತ್ತರಗಳನ್ನು ಕೊಡಿಸಿ ನಾನು ಬಚಾವಾಗಿ ಬಂದೆ. ಎಷ್ಟೋ ಶಿಕ್ಷೆಗಳನ್ನು ನಾನು ಬಚಾವ್ ಮಾಡ್ಕೊಂಡಿದ್ದೀನಿ, ಅಪರಾಧ ಮಾಡಿದ್ರು ಕೂಡ ಅಂತ ಬಂದು ಆತ ಸವಾಲಾಗ್ತಾನೆ ನ್ಯಾಯಾಂಗ ವ್ಯವಸ್ಥೆಗೆ. ಸನ್ಮಾನ್ಯ ಶ್ರೀ ರವಿ ಬೆಳಗೆರೆ ಪತ್ರಕರ್ತರು
ತುಂಬ ವರ್ಷಗಳ ಹಿಂದೆ ಅವರಿಲ್ಲ ಇವತ್ತು. ಅವರ ಪುಸ್ತಕಗಳನ್ನ ಇಷ್ಟಪಡೋದೇ ಬೇರೆ, ಅವರ ಕಾರ್ಯಚಟುವಟಿಕೆಗಳನ್ನು ವಿಮರ್ಶೆ ಮಾಡೋದೇ ಬೇರೆ. ಒಂದು ಕಡೆ ಜನಶ್ರೀ ಚಾನಲ್ಗೆ ಇಂಟರ್ವ್ಯೂ ಮಾಡ್ತಾರೆ ಅವರು. ಯಾರ್ದು? ನರಹಂತಕ ಕಾಡುಗಳ 106 ಆನೆಗಳನ್ನು ಕೊಂದು ಅರಣ್ಯ ನಾಶ ಮಾಡಿದಂಥ ವೀರಪ್ಪನ್ ಅವರ ಈ ಹೆಂಡತಿಯ ಇಂಟರ್ವ್ಯೂ ಮಾಡ್ತಾರೆ ರವಿ ಬೆಳಗೆರೆ. ನೀವು ದೇವರ ರೂಪ, ಸಾಕ್ಷಾತ್ ತಾಯಿಯ ರೂಪ, ನೀವು ದೇವಿಯ ರೂಪ, ನಿಮಗೂ ವೀರಪ್ಪನವ್ರಿಗೂ ಯಾವ ರೀತಿ ಪ್ರೀತಿ ಆಯಿತು? ನೀವು ಅವರು ಏನಂತ ಕರೀತಾ ಇದ್ರು ನಿಮ್ಮನ್ನ? ನೀವು ಅವ್ರನ್ನೇನಂತ ಕರೀತಾ ಇದ್ರಿ? ಅವರು ನಿಮ್ಗೆ ಯಾವಾಗಾದ್ರೂ ಗನ್ ಕೊಟ್ಟು ಟೆಸ್ಟ್ ಮಾಡಿಸಿದ್ರ? ಗನ್ ಟ್ರೈನಿಂಗ್ ಕೊಟ್ರ? ಎಲ್ಲಿಗೆ ಬಂದಿದ್ದೇವೆ ರೀ ಸಮಾಜ? ಕ್ರಿಮಿನಲ್ಗಳನ್ನು ನಾವು ಹೀರೋಗಳು ಮಾಡಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಚರ್ಚೆ ನಡೆಯಕೂಡ್ದು. ಎನ್ಕೌಂಟರ್ ಸರಿನಾ ತಪ್ಪ, ಅದು ಈ ವಿಚಾರದಲ್ಲಿ ನಡೆಯಕೂಡ್ದು. ನಾಳೆ ನಮ್ಮ ಮಕ್ಕಳನ್ನ, ಚಿಕ್ಕ ಚಿಕ್ಕ ಮಕ್ಕಳನ್ನ ಎಲ್ಲಿ ಆಟ ಆಡಕ್ಕೆ ಕಳ್ಸೋಕ್ಕಾಗತ್ತೇನ್ರಿ? ನಾವು ಶಾಲೆಗೆ ಕಳ್ಸೋಕ್ಕಾಗತ್ತಾ? ಒಂದೆಲ್ಲಾದ್ರೂ ಒಂದು ಟ್ರೈನಿಂಗ್ ಕಳ್ಸೋಕ್ಕಾಗತ್ತಾ? ಮನೆ ಮುಂದೆ ಆಟ ಆಡಕ್ಕೆ ಬಿಡೋಕ್ಕಾಗತ್ತಾ? ಆಟ ಆಡ್ತಾ ಇದ್ದಂಥ ಮಗುವನ್ನು ಅವನು ಎತ್ಕೊಂಡು ಹೆಂಗೆ ಎತ್ಕೊಂಡು ಹೋಗ್ತಾನೆ ಅಂದರೆ, ಯಾವುದೋ ಒಂದು ಗೊಂಬೆ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡ್ದಂಗೆ ಮಾಡ್ತಾನೆ. ಮಾನವ ಹಕ್ಕುಗಳ ಆಯೋಗ ಈ ಕೇಸನ್ನು ದಯಮಾಡಿ ಇದನ್ನು ಅಲ್ಲಿಗೆ ಹೌದು ಮಾಡಿರೋದು ಸರಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಆತ ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ದ, ಹೌದು ಮಾಡ್ದ, ಎಲ್ಲರೂ ಹೇಳಬೇಕು ಮಾಡ್ದ. ನಾನೊಬ್ಬ ಪತ್ರಕರ್ತನಾಗಿ, ಜವಾಬ್ದಾರಿ ಇರುವಂಥ ಪತ್ರಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ, ಅನ್ನಪೂರ್ಣ ಅವರು ಮಾಡಿರುವುದು 100% ಕರೆಕ್ಟ್. ಯಾಕೆಂದರೆ ಒಬ್ಬ ವ್ಯಕ್ತಿ ಎಬಿಚುಯಲ್ ಅಫೆಂಡರ್ ಈ ಹಿಂದೆ ಎಷ್ಟು ಹೆಣ್ಣು ಮಕ್ಕಳನ್ನು ಈ ರೀತಿ ಮಾಡಿದ್ದಾನೋ, ಮಾನಕ್ಕೆ ಅಂಜಿ ಮರ್ಯಾದೆಗೆ ಅಂಜಿ ಅವರೆಲ್ಲ ಎಷ್ಟು ಬಾಯಿ ಮುಚ್ಕೊಂಡಿದ್ದಾರೋ. ನಮ್ಮ ಹೆಣ್ಣು ಮಕ್ಕಳು 12:30 ರಾತ್ರಿಗಿರಲಿರಿ, 12:30 ಮಧ್ಯಾಹ್ನ ಓಡಾಡೋಕ್ಕಾಗ್ತಾ ಇಲ್ಲ. ಇವತ್ತು ಕಾಲೇಜುಗಳಿಗೆ ಡ್ರಗ್ಸ್ ನುಗ್ಗಿದೆ, ಕಾಲೇಜುಗಳಿಗೆ ಡ್ರಿಂಕ್ಸ್ ನುಗ್ಗಿದೆ. ಪತ್ರಕರ್ತರು ನಾವು ಯೋಚನೆ ಮಾಡಬೇಕು. ದಯಮಾಡಿ ಈ ಚರ್ಚೆಗಳನ್ನು ಬುದ್ಧಿಜೀವಿಗಳು ಅಂತ ಟೈಟಲ್ ಹಾಕೊಂಡಿರ್ತಕ್ಕಂಥ ಬುದ್ಧಿಹೀನರನ್ನು ದಯಮಾಡಿ ಡಿಬೇಟ್ಗೆ ಕರಿಬೇಡಿ, ಈ ಚರ್ಚೆಯನ್ನು ಎತ್ಕೋಬೇಡಿ. ಮತ್ತು ಹೊಟ್ಟೆ ತುಂಬಿರುವಂಥ ಬುದ್ಧಿಜೀವಿಗಳು ಸಮಾಜದ ಪರವಾಗಿ ಮಾತನಾಡಿರುವುದು ತುಂಬ ಕಡಿಮೆ ಉದಾಹರಣೆಗಳಿದ್ದಾವೆ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಪತ್ರಕರ್ತರು ಮತ್ತು ಯೂಟ್ಯೂಬ್ ಪತ್ರಕರ್ತರು ಇನ್ನಿತರೆ ಬುದ್ಧಿಜೀವಿಗಳು ಅನ್ಸ್ಕೊಂಡವ್ರನ್ನ ಹತ್ತಿರಕ್ಕೆ ತಗೋಬೇಡಿ. ಇಂಥ ವಿಚಾರಗಳಲ್ಲಿ ಇವರು 106 ಜನ ಸತ್ಯಕ್ಕೆ ಹತ್ತಿರವಾಗಿ ಮಾತಾಡಿದರೆ ಅಟೆನ್ಷನ್ ಗ್ರಾಬಿಂಗ್ಗೋಸ್ಕರ ವಿರುದ್ಧವಾದ ಮಾತುಗಳನ್ನೇ ಆಡ್ತಾರೆ. ಇವರ ಸಹವಾಸ ಪತ್ರಕರ್ತರಿಗೆ ಬೇಕಿಲ್ಲ. ಈ ಒಂದು ಘಟನೆ ಏನು ನಡೆದಿದೆ ಇದನ್ನು ಇಲ್ಲಿಗೆ ಮುಗಿಸ್ಬೇಕು. ಮತ್ತೆ ಮುಂದೆ ಯಾರೇ ಚಿಕ್ಕ ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಅತ್ಯಾಚಾರ ಮಾಡಿದಂಥವ್ರಿಗೆ ಇದೊಂದು ಕಾನೂನು ಚೆನ್ನಾಗಿ ವರ್ಕ್ ಆಗಬೇಕು. ಈ ಗನ್ಗಳು ಚೆನ್ನಾಗಿ ವರ್ಕ್ ಆಗಬೇಕು. ಇದು ಪೊಲೀಸರ ಗನ್ಗಳು ಯಾರಿಗೆ ಬಂತು, ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ ಪೊಲೀಸರ ಒದೆಯುವ ಬೂಟಿಗೆ ಬಂತು, ಒಡೆಯುವ ಲಾಟಿಗೆ ಬಂತು, ತಿನ್ನುವ ಏಟಿಗೆ ಬಂತು. 47ರ ಸ್ವಾತಂತ್ರ್ಯ ಅಂತಕ್ಕಂಥದ್ದಲ್ಲ, ಇವತ್ತು ಪೊಲೀಸರ ಗನ್ನಿಗೆ ಸ್ವಾತಂತ್ರ್ಯ ಬಂದಿದೆ. ಇಂಥ ಕ್ರಿಮಿನಲ್ಗಳನ್ನು ಆ ಸ್ಕೌಂಡ್ರಲ್ನ ಯಾವ ರೀತಿ ಮಟ್ಟ ಹಾಕಬೇಕಾಗಿತ್ತು ಆ ಥರ ಹಾಕಿದ್ದಾರೆ. ಸಿಸ್ಟರ್ ಅನ್ನಪೂರ್ಣ ಅವ್ರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು. ಇಡೀ ಸಮಾಜದ ಬೆಂಬಲ ನಿಮಗಿದೆ, ಇಡೀ ಪತ್ರಕರ್ತರ ಎಲ್ಲರ ಬೆಂಬಲ ನಿಮಗಿದೆ. ದಯಮಾಡಿ ಪತ್ರಕರ್ತರು ಈ ಚರ್ಚೆಯನ್ನು ಎತ್ಕೋಬಾರ್ದು ಟಿವಿ ಚಾನೆಲ್ಗಳಲ್ಲಿ. ಧನ್ಯವಾದ.